ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಸಾಲೆ ಪುರಿ ಮನೆಯಲ್ಲೇ ಸರಳವಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದನ್ನು ಸಹ ನೀವು ಮನೇಲಿ ಮಾಡಿದ್ರೆ ಹೊರಗಡೆ ತಿನ್ನೋದೇ ಇಲ್ಲ, ಅಷ್ಟು ಚಲೋ ಆಗಿರುತ್ತೆ. ಇಲ್ಲಿ ನಾನು ಏನೇನು ತೊಗೊಂಡಿನಿ ಉಳ್ಳಾಗಡ್ಡಿ, ಟಮಾಟಿ ಮತ್ತು ಒಂದು ಗಜ್ಜರಿ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಸಣ್ಣದಾಗಿ ಉಳ್ಳಾಗಡ್ಡಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಗಜ್ಜರಿ ಆ ಥರ ತುರಿದಿಟ್ಕೋಬೇಕು. ಟೊಮಾಟೊ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಸೈಡಿಗೆ ಇಟ್ಕೋರಿ ಇದನ್ನು. ಆಮೇಲೆ ಮಸಾಲೆ ಪುರಿ ಮಾಡಿಂದ ಮೇಲೆ ಹಾಕೋಕೆ ಇದನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ನಾನು ಈ ರೀತಿ ಮಾಡಿ ಇಟ್ಕೊಂಡ್ರಾಯ್ತು. ಇವಾಗ ಒಂದು ಕುಕ್ಕರ್ ಒಳಗೆ ನಾನು ವಟಾಣಿನ ನೆನೆಸಿಟ್ಕೊಂಡಿದ್ದೆ ರಾತ್ರಿ. ಇವಾಗ ಅದನ್ನಷ್ಟು ಈ ಕುಕ್ಕರ್ ಒಳಗೆ ಹಾಕ್ಕೊಳತ್ತೀನಿ. ಹಂಗೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ನೀರು ಹಾಕಿ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 4ರಿಂದ 5 ವಿಸಲ್ ಆದರೆ ಆಯಿತು. ನೀರು ಜಾಸ್ತಿ ಹಾಕೋರಿ, ಯಾಕಂದ್ರೆ ನಾವು ಇದು ನೀರು ಮತ್ತು ವಟಾಣಿ ಆಲೂಗಡ್ಡೆನ ಸಪ್ರೇಟ್ ಮಾಡಿ ಇಟ್ಕೋತೀವಿ. ನೀರು ಜಾಸ್ತಿ ಬೇಕಾಗ್ತೈತಿ, ಅದಕ್ಕೆ 3ರಿಂದ 4 ಸಾಕು. ಇವಾಗ ಮಸಾಲೆ ಮಾಡ್ಕೋಬೇಕು. ಇದನ್ನು ಮಸಾಲೆ ಪುರಿಗಂತಲೇ ಈ ಒಂದು ಮಸಾಲೆನ ರುಬ್ಬಿಟ್ಕೋಬೇಕು ಫಸ್ಟಿಗೆ. ಈಗ ನಾನು ಏನು ತೊಗೊಂಡಿನಂದ್ರೆ 1 ಸ್ಪೂನ್ ಆಗೋಷ್ಟು ಇಲ್ಲಿ ಇಟ್ಕೊಂಡು ನೋಡಿ, ಅದು ಕರೆಕ್ಟಾಗಿ ಆಗಲಿಲ್ಲ, ಅದಕ್ಕೆ ಇವಾಗ ಕರೆಕ್ಟಾಗಿ ತೋರಿಸಾತೀನಿ. ಒಂದು 5ರಿಂದ 6 ಲವಂಗ, ಒಂದು ಸ್ವಲ್ಪ ಕರಿಕಾಳು ಅಂದರೆ ಮೆಣಸು, ಜೀರಿಗೆ, ಚಕ್ಕೆ ಅಷ್ಟು ತೊಗೋಬೇಕು. ನಾನು ಎಷ್ಟು ಕ್ವಾಂಟಿಟಿ ತೋರಿಸಿನಲ್ಲ ಅಷ್ಟು ತೊಗೊಳ್ಳಿ. ನಾನಿದು ಮಾಡಿದ್ದು ಒಂದು 5 ಪ್ಲೇಟ್ ಆಗಿತ್ತು, 5ರಿಂದ 6 ಪ್ಲೇಟ್ ಆಗಿತ್ತು, ಅಷ್ಟು ಮಾಡ್ಕೊಂಡಿನಿ. ಇದೇನು ಮಸಾಲೆ ರುಬ್ಕೊಳತ್ತಿನ ಇದೇ ಮೇನ್ ಇಂಪಾರ್ಟೆಂಟ. ಇದನ್ನು ಟ್ರೈ ಮಾಡಿರಿ, ಈ ಮಸಾಲೆ ಹಾಕಿ ಟ್ರೈ ಮಾಡಿರಿ, ಮಸ್ತಾಗಿರುತ್ತೆ. ನೋಡಿರಿ ನಾನು ಏನು ತೊಗೊಂಡಿನಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಇದಿಷ್ಟು ರುಬ್ಬಿಟ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಡಿ. ನಾನು ಇವಾಗ ಸ್ವಲ್ಪ ಹಾಕಿ ನೀರು, ಮತ್ತು ಆಮೇಲೆ ತಿರ್ಗಿ ಇನ್ನೊಂದು ಸರ್ತಿ ನೀರು ಹಾಕ್ಕೊಂಡು ಈ ರೀತಿಯಾಗಿ ಪೇಸ್ಟ್ ಬರಬೇಕು. ಇಷ್ಟು ನಾವು ಹಾಕಲ್ಲ, ಯಾಕಂದ್ರೆ ಜಾಸ್ತಿ ಖಾರ ಆಗುತ್ತೆ. ನಾವು ಮೆಣಸು ಲವಂಗ ಹಾಕಿವಲ್ಲ, ಜಾಸ್ತಿ ಖಾರ ಆಗುತ್ತೆ. ಅದಕ್ಕೆ ನೋಡ್ಕೊಂಡು ಹಾಕೋರಿ, ಎಷ್ಟು ಇರುತ್ತಾ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ ಬಟಾಣಿ ಕುದ್ದಾವು, ಈ ರೀತಿಯಾಗಿ ಸಾಫ್ಟಾಗಿ ಮೆತ್ತಗಾಗಬೇಕು ಅವು. ಹಿಂಗಿದ್ರೆ ಆಯಿತು. ಈಗ ಸೈಡಿಗೆ ಹಾಕೋರಿ, ಎಲ್ಲ ಫಿಲ್ಟ್ರ್ ಮಾಡ್ಕೊರಿ. ನೀರೊಂದು ಕಡೆ ಆಗಬೇಕು ಮತ್ತು ಬಟಾಣಿ ಇನ್ನೊಂದು ಆಲೂಗಡ್ಡೆ ಸಪ್ರೇಟ್ ಆಗಬೇಕು. ಈಗ ಈ ರೀತಿ ಸೋಸಿಟ್ಕೊಂಡು ನಾನು ಈ ಥರ ನೀವು ಶೋಧಿಸಿಟ್ಕೊರಿ. ಇವಾಗ ಏನು ಮಾಡಬೇಕು, ಅದು ಸಪ್ರೇಟಾಗಿ ನೀರು ಮಾಡ್ಕೊಂಡಿವಲ್ಲ ಅದರೊಳಗೆ ಆಲೂಗಡ್ಡೆ ಮತ್ತು ಇದೇನು ಬಟಾಣಿ ಅದೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿಟ್ಕೊಂಡು ಕುದಿಸ್ಕೋಬೇಕು. ಇಷ್ಟ ಮಾಡ್ಕೊರಿ. ಈ ರೀತಿ ಸ್ಮ್ಯಾಶ್ ಮಾಡಿಟ್ಕೊಂಡು ಅದು ಕುದಿಸ್ಬೇಕು. ಆ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದರೊಳಗೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಭಾಳ ಚಂದ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಬರುತ್ತಲ್ಲ ಅಲ್ಲಿ ತನಕ ಕುದಿಸ್ಕೋಬೇಕು. ಅವು ಪೂರ್ತಿ ನೀರು ಅಳಕ್ನಂಗಿರುತ್ತೆ, ಅದ್ರಾಗ ಬರೀ ಏನಿರಲ್ಲ, ಅರಿಶಿನ ಸ್ಮೆಲ್ಲು ಮತ್ತು ಉಪ್ಪು ಅಷ್ಟೇ ಇರುತ್ತೆ. ಈಗ ನಾವೇನು ಹಾಕ್ತೀವಲ್ಲ ಇದು ಹಾಕಿಂದ ಚಂದ ಕುದಿಸ್ಕೋಬೇಕು. ನೋಡಿರಿ ಹಿಂಗೈತಿ. ಇವಾಗ ನಾವು ಮಸಾಲೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ ಹಾಕೋರಿ, ಜಾಸ್ತಿ ಹಾಕೋಬೇಡಿ. ಅದನ್ನು ಕಮ್ಮಿ ಐತಿ, ಜಾಸ್ತಿ ಇಲ್ಲ. ನೀವೇನಾದರೂ ಒಂದು ಭಾಳ ಮಾಡ್ತೀರಿ ಅಂದರೆ ಒಂದು 10-12 ಜನಕ್ಕೆ ಮಾಡ್ತೀರಿ ಅಂದಾಗ ಅಷ್ಟು ಮಸಾಲೆ ಹಾಕಕ್ಕೆ ಬರ್ತೈತಿ. ಸೊ ನಾನು ಅಷ್ಟು ಜನಕ್ಕೆ ಮಾಡತ್ತಿಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೀನಿ. ಇಲ್ಲಿ ಹಸಿರು ಚಟ್ನಿ ಮಾಡ್ಕೊಳತ್ತೀನಿ. ಪುದೀನ, 2 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ರುಬ್ಬಿಟ್ಕೊಂಡು ನಾನು. ಈಗ ಸ್ವೀಟ್ ಸಾಸ್ಗೆ ನಾನು ಇವೆಲ್ಲ ನೆನೆಸಿಟ್ಕೊಂಡಿದ್ದೆ. ಡೇಟ್ಸ್ ಮತ್ತು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಮಿಕ್ಸಿ ಹಾಕ್ಕೊಳತ್ತೀನಿ. ಡೇಟ್ಸು ಮತ್ತು ಹುಣಸೆಹಣ್ಣು ನೀರು ಅದನ್ನು ಕೈಯಿಂದ ಸ್ವಲ್ಪ ಕಲಿಸ್ಬಿಟ್ಟು ಅದೆಲ್ಲ ಸಪ್ರೇಟ್, ಹುಣಸೆಹಣ್ಣು ಸಪ್ರೇಟ್ ಮಾಡಿ ಬರೀ ರಸನಷ್ಟೇ ಹಾಕ್ಕೊಂಡು ಈ ಮಿಕ್ಸಿ ಮಾಡಿಟ್ಕೊಂಡಿನಿ. ಈ ರೀತಿ ರುಬ್ಬಿಟ್ಕೊಂಡು ಒಂದು ಪಾತ್ರೆದಾಗ ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚೂರು ಬೆಲ್ಲ ಹಾಕ್ಬೇಕು. ನಾನು ಅದನ್ನು ಇಲ್ಲಿ ಹಾಕಿ ನೋಡಿ, ಇದಿಷ್ಟು ಹಾಕಿ ಚೆಂದ ಕಲಿಸ್ಕೊರಿ ಅದನ್ನು. ಇವಾಗ
ಕಲಿಸ್ಕೋಬೇಕು. ಅದನ್ನು ಪೂರ್ತಿ ಗಟ್ಟಿ ಬರುತ್ತಲ್ಲ, ಗಟ್ಟಿ ಬರೋ ತನಕ ಕಲಿಸ್ಕೋಬೇಕು. ಈ ಸ್ವೀಟ್ ಸಾಸ್ ಭಾಳ ಇಂಪಾರ್ಟೆಂಟ್. ಇದು ಸ್ವೀಟ್ ಸಾಸ ಮತ್ತು ಅದೇನು ಗ್ರೀನ್ ಚಿಲ್ಲಿ ಸಾಸ್ ತೋರಿಸಿದ್ನಲ್ಲ ಅದು ಭಾಳ ಚೆಂದ ಮಾಡ್ಕೊರಿ. ಅದಿದ್ರೇ ಇದು ಮಸಾಲೆ ಪುರಿ ಒಂದು ಟೇಸ್ಟ್ ಒಂದು ಚಲೋ ಬರುತ್ತೆ, ರುಚಿ. ಈಗ ಅದೇನು ಸಾಂಬಾರು ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕಿ ಈಗ ಉಳಿದಿರೋ ಬಟಾಣಿ ಮತ್ತು ಆಲೂಗಡ್ಡೆನ ಈ ಒಂದು ಹಂಚು ಮ್ಯಾಗ ಹಾಕ್ಕೊಂಡು ಈ ರೀತಿಯಾಗಿ ಕಲಸಿಟ್ಕೋಬೇಕು, ಕುದಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಆಮ್ಚೂರು ಪೌಡ್ರ ಮತ್ತು ಚಾಟ್ ಮಸಾಲೆ ಎಲ್ಲ ಹಾಕಿ ಕುದಿಸ್ಕೋಬೇಕು. ಇವಾಗ ಹಾಕ್ತೀನಿ ನೋಡ್ರಿ. ನಾನು ಈಗ ಸ್ವೀಟ್ ಸಾಸ್ ಹಾಕತ್ತೀನಿ. ಎಲ್ಲನೂ ಮನೇಲೇ ಮಾಡಿಟ್ಕೊಂಡು ಯಾವುದು ಕೂಡ ಹೊರಗಡೆ ತಂದಿಲ್ಲ. ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡ್ರ್ 2 ಹೊರತುಪಡಿಸಿ ಎಲ್ಲನೂ ಮನೇಲೇ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಮಸ್ತಾಗಿತ್ತು. ಟೇಸ್ಟ್ ಮಾತ್ರ ಹೊರಗಡೆ ತಿಂತೀವಲ್ಲ ಹಾಗೆ ಆಗಿತ್ತು. ನನಗಾರ ಭಾಳ ಇಷ್ಟ ಆಯಿತು, ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಯಿತು. ಒಂಚೂರು ಏನೂ ಉಳಿಸ್ಲೇ ಇಲ್ಲ, ಎಲ್ಲ ತಿಂದು ಖಾಲಿ ಮಾಡಿಬಿಟ್ವಿ ನಾವು. ಚೆಂದಿರುತ್ತೆ, ನೀವು ಮಾಡಿರಿ. ಇವಾಗ ಸ್ವೀಟ್ ಸಾಸ್ ಹಾಕಿಂದ ಸ್ವಲ್ಪ ಆಮ್ಚೂರು ಪೌಡ್ರ ಮತ್ತು ಚಾಟ್ ಮಸಾಲ ಹಾಕ್ಕೊಂಡಿನಿ. ಹಾಕ್ಕೊಂಡು ಕಲಿಸ್ಕೊಳತ್ತೀನಿ ಚೆಂದತೆ. ಕುದೀಲಿ, ಚೆನ್ನಾಗಿ ಕುದಿಲದು. ಇವಾಗ ಗ್ರೀನ್ ಸಾಸ್ ಅದೇನಿತ್ತಲ್ಲ, ಗ್ರೀನ್ ಚಿಲ್ಲಿ ಸಾಸ್, ಅದು ಚಟ್ನಿ ಟೈಪ್ ಮಾಡ್ಕೊಂಡಿನಿ ಸಾಸ್ ಅನ್ನೋಕ್ಕಿಂತ. ಈಗೆಲ್ಲ ರೆಡಿ ಆಯಿತು. ಇವಾಗೇನು ಪಾನಿಪುರಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ನಾನು. ಅದೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ರೆಡಿಮೇಡ್ ಪಾನಿಪುರಿ ಇವೆಲ್ಲ ಮನೇಲಿ ಮಾಡಿದ್ದಲ್ಲ. ಇದನ್ನು ಈ ಥರ ಕಟ್ ಇದು ಏನದು ಚೂರು ಚೂರು ಮಾಡಿಟ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುರಿನ ಮಾಡಿಟ್ಕೋಬೇಕು. ಜಾಸ್ತಿ ಮಾಡಿಟ್ಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ಮಾಡಿಟ್ಕೋರಿ. ಈಗ ಅದೇನು ಮಾಡಿಟ್ಕೊಂಡಿದ್ವಲ್ಲ ಬಟಾಣಿ ಆಲೂಗಡ್ಡೆದ ಅದನ್ನು ಹಾಕೋಬೇಕು. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸ್ವೀಟ್ ಸಾಸ್ ಜಾಸ್ತಿ ಹಾಕೋರಿ, ಚೆಂದಿರುತ್ತೆ ಸ್ವೀಟ್ ಸಾಸ್. ಈಗ ಆಮ್ಚೂರು ಪೌಡ್ರ್ ಮತ್ತು ಚಾಟ್ ಮಸಾಲ ಹಾಕತ್ತೀನಿ. ಆಮೇಲೆ ಅದೇನು ಸಾಂಬಾರು ಟೈಪ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳತ್ತೀನಿ. ಇದು ಮಾತ್ರ ಮಸ್ತಾಗಿತ್ತು. ಇದಕ್ಕೆ ಇದೇ ಮೇನ್ ಇಂಪಾರ್ಟೆಂಟ. ಇವಾಗ ಅದೇನು ಫಸ್ಟಿಗೆ ನಾನು ಉಳ್ಳಾಗಡ್ಡಿ ಅದೆಲ್ಲ ಹುಳಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳತ್ತೀನಿ. ಶೇವ್ ಹಾಕ್ಕೊಂಡ್ರೆ ಆಯಿತು. ಮಸ್ತಾಗಿತ್ತು. ನೀವು ಇದನ್ನು ಬಿಡೋಕೆ ಹೋಗಬೇಡ್ರಿ, ಟ್ರೈ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.